ಫೇಸ್ ಫುಲ್ ಕವರ್ ಮಾಡ್ತೀವಿ. ಸೊ ಇವಾಗ ನಮ್ಮ ಬಾಬನ್ ಕೇಳೋಣ, ನಿಮಗೆ ಹೆಂಗ್ ಅನಿಸ್ತು ನಮ್ಮ ಮನೆಗೆ ಗೌರಿ ಪೂಜೆ ಮಾಡಿದ್ರು ಅಂತ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಸೊ ಗೌರಿನ ಹೀಗೆ ಕೂರಿಸಿದ್ದೀವಿ. ಪೂಜೆ ಮಾಡ್ಕೊಂಡು ಬಂದಾದ್ಮೇಲೆ ಫೇಸ್ನ ರಿವೀಲ್ ಮಾಡೋದು ಎಲ್ರಿಗೂ. ಸೊ ರಾತ್ರಿ ಉಡಿಸ್ಬಿಟ್ಟು ಫೇಸ್ ಫುಲ್ ಕವರ್ ಮಾಡ್ತೀವಿ. ಸೊ ಬೆಳಗ್ಗೆ ಎದ್ದು ಪೂಜೆ ಮಾಡಿಕೊಂಡು ಗೌರಿನ ಬಾವಿಯಿಂದ ತಂದಮೇಲೆ ಇದೇನಿರುತ್ತೆ ಅದನ್ನು ತೆಗಿತೀವಿ. ಸೊ ನಮ್ಮ ಅಕ್ಕ ರಂಗೋಲಿ ಹಾಕ್ತಾ ಇದ್ದಾಳೆ. ಸೊ ಜಲ್ದಿನೇ ಹಾಕ್ತಾಯಿದ್ರು, ಮಳೆ ಬರ್ತಾಯಿತ್ತು, ಅದಕ್ಕೆ ಇವಾಗ ಹಾಕ್ತಿದ್ದಾಳೆ. ಸೊ ಅಲ್ಲಿ ಬಾವಿ ಇದೆ, ಅಲ್ಲೊಂದು ಬಾವಿ ಇದೆ. ಸೊ ಅಲ್ಲಿಂದ ತರೋದು. ಎಲ್ಲರೂ ಪೂಜೆ ಮಾಡ್ತಾ ಇದ್ರು. ಸೊ ಈ ಸಲ ನಾನು ತುಂಬ ಲೇಟಾಗಿ ಹೋದೆ. ಅರ್ಧ ಪೂಜೆ ಆಗಿತ್ತು, ಇನ್ನೊಂದು ಅರ್ಧ ಪೂಜೆ ಇತ್ತು ಅಷ್ಟೇ. ಗೌರಿನ ಈ ಬಾವಿಯಿಂದನೇ ತಗೊಂಬರೋದು. ಸೊ ಫಸ್ಟು ಬಾವಿಗೆ ಪೂಜೆ ಮಾಡಿ ಆಮೇಲೆ ಗಂಗಮ್ಮನ ಪೂಜೆ ಮಾಡ್ತೀವಿ, ಗೌರಿನ ಪೂಜೆ ಮಾಡ್ತೀವಿ. ಸೊ ಇಲ್ಲಿಂದನೇ ಗೌರಿನ ತಗೊಂಬರೋದು ನಾವು. ಮುಂಚೆ ಈ ಬಾವಿ ತುಂಬ ದೊಡ್ಡದಿತ್ತು, ಇವಾಗ ಸ್ವಲ್ಪ ಚಿಕ್ಕಗೆ ಮಾಡಿದ್ದಾರೆ. ಸೊ ಈ ವ್ಲಾಗ್ ನಾನು ಮುಂಚೆನೇ ಎಡಿಟ್ ಮಾಡಿದ್ದೆ, ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗಿತ್ತು ಆ್ಯಂಡ್ ವಾಯ್ಸ್ ಓವರು ಕೊಡಬೇಕಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ ಇದನ್ನು. ಸೊ ಫಸ್ಟು ನಾವು ಗೌರಿ ಪೂಜೆ ಮಾಡ್ತೀವಿ ಮೊದಲನೇ ದಿನ, ಆಮೇಲೆ ನಾವು ಗಣೇಶನ ತರೋದು. ಸೊ ಅದಕ್ಕೆ ಇದನ್ನು ಫಸ್ಟಿಗೆ ಗೌರಿ ಹಬ್ಬ ಅಂತ ನಾನು ಮೆನ್ಷನ್ ಮಾಡ್ತೀನಿ. ಸೊ ಗಣೇಶನ ಹಬ್ಬ ಗೌರಿ ಹಬ್ಬ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ನಾವು ಗೌರಿ ಲೆಕ್ಕದಲ್ಲಿ 3 ದಿನ ಅಂತ ನಾವು ಕೌಂಟ್ ಮಾಡ್ತೀವಿ. ಈ ವ್ಲಾಗ್ ಫುಲ್ ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. श्री कालिका देवी देवताभ्यो नमः, वीरभद्रेश्वर स्वामी देवताभ्यो नमः, आंजनेय स्वामी देवताभ्यो नमः, ग्राम देवताभ्यो नमः, इष्ट देवताभ्यो नमः, कुल देवताभ्यो नमः, श्री महागौरी नमः. ओम नमस्ते गिरिजा देवी, नमस्ते लोकनायकी, नमस्ते सर्वपापाग्नि स्वर्ण गौरी नमोस्तुते. ओम शांति शांति शांति. जय नमः पार्वती पति महादेवी. ಅದು ಗಂಟೆ ಯಾರಾದರೂ
ವೆಲ್ಕಮ್ ಬ್ಯಾಕ್. ಸೊ ಬಾವಿಯಿಂದ ದೇವ್ರು ತರಬೇಕು ಅಂತ ಹೇಳಿದ್ನಲ್ವಾ, ಸೊ ಅದೆಲ್ಲ ಆಯಿತು. ಪೂಜೆ ಮಾಡೋ ಕೆಲವೊಂದು ಪ್ರೋಸೆಸ್ನ ನಿಮಗೆ ತೋರ್ಸೋಕ್ಕಾಗಲ್ಲ, ಬಿಕಾಸ್ ಅದೆಲ್ಲ ಪ್ರೈವೇಟ್ ಆಗಿರಬೇಕು. ಇವಾಗ ಪೂಜೆ ಕರೀತಾ ಇದ್ರೆ ಹೋಗ್ತೀನಿ. ಸೊ ಇವಾಗ ನಮ್ಮ ಬಾಬನ್ ಕೇಳೋಣ, ನಿಮಗೆ ಹೆಂಗೆ ಅನಿಸ್ತು ನಮ್ಮ ಮನೇಲಿ ಗೌರಿ ಪೂಜೆ ಮಾಡಿದ್ದು ಅಂತ. ಗೌರಿ ತಗೊಂಡ್ಬಂದಿದ್ದು. ಬಾಬಾಜಿ, ನಿಮ್ಮೂರಲ್ಲೂ ಇದೇ ಥರ ಮಾಡ್ತೀರಾ ಇಲ್ಲ ಬೇರೆ ಥರ ಮಾಡ್ತೀರಾ? ಸೊ ಅವ್ರ ಊರಲ್ಲೂ ಇದೇ ಥರ ಮಾಡೋದಂತೆ. ಐ ಥಿಂಕ್ ಎಲ್ಲ ಊರಲ್ಲೂ ಇದೇ ಥರ ಮಾಡ್ತಾರೆ ಅಂತ ಅನ್ಸುತ್ತೆ. ಫಸ್ಟು ದೇವರಿಗೆ ಬಾಗಿನ ಕೊಡಬೇಕು, ಆಮೇಲೆ ನಮ್ಮ ಅಕ್ಕಂಗೆ ಕೊಡ್ತೀವಿ ನಾನು ನಮ್ಮ ಅಕ್ಕ, ಆಮೇಲೆ ಅವಳು ನಮಗೆ ಕೊಡ್ತಾಳೆ. ಸೊ ನಮಗೆ ಕೊಡೋದೇನು ಅಷ್ಟೊಂದು ಲೆಕ್ಕಕ್ಕಿಲ್ಲ ಅನಿಸುತ್ತೆ, ಬಟ್ ಅವು ಮದುವೆ ಆಗಿರೋರಿಗೆ ಬಾಗಿನ ಕೊಡಬೇಕು. ಸೊ ಗೈಸ್, ದೇವರಿಗೂ ಬಾಗಿನ ಕೊಟ್ಟು ನಾವು ಬಾಗಿನ ತಗೊಂಡ್ವಿ. ಸೊ ಇವತ್ತಿನ ಪ್ರೋಸೆಸ್ ಇಷ್ಟೇ. ನಾಳೆ ತುಂಬಾ ಜಾಸ್ತಿ ಇರುತ್ತೆ. ನಾಳೆ ಗಣೇಶ ಅದಕ್ಕೆ ಸೊ ಜನ ಬಂದು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಅದನ್ನ ಶೂಟ್ ಮಾಡಕ್ ಟ್ರೈ ಮಾಡ್ತೀವಿ. ಈ ಬ್ಲಾಗ್ ಫುಲ್ ನೋಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಊಟ ಆದ್ಮೇಲೆ ರೆಸ್ಟ್ ಮಾಡಿದ್ವಿ. ನಮ್ಮಮ್ಮ ಟೀ ಚೆಲ್ಬಿಟ್ಟಿದ್ರು. ನಾನು ನೋಡಿ ಸೇಮ್ ಗಣೇಶನ್ ಶೇಪೇ ಬಂದಿದೆ ಅಂತ ಇದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಗಣಪತಿ ನಾಳೆ ಬರ್ತಾನೆ. ನಮ್ಮ ಮನೇಲಿ ಟೀ ರೂಪದಲ್ಲಿ ಇವತ್ತೇ ಬಂದಿದ್ದಾರೆ. ಫುಲ್ಲು ಅರ್ಶಿನ ಸಿಕ್ತಿದ್ದಾಳೆ. ಅದು ಹೋಗ್ತಾನೆ ಇಲ್ಲ ಅರ್ಶಿನ ಇಷ್ಟಪಟ್ಟು. ಊರಲ್ಲಿರೋರೆಲ್ರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಆ್ಯಂಡ್ ಸೈಡಲ್ಲಿ ಸೀರೆ ಹಾಕಿದ್ದಾರೆ ಅಲ್ವಾ, ಸೊ ಏನಾದರೂ ಅಂದ್ಕೊಂಡು ಅದಾದರೆ ಬಂದು ಸೀರೆ ಕೊಡ್ತಾರೆ ಅವರು. ಆ್ಯಂಡ್ ಇದು ನಮ್ಮ ಮುತ್ತಾತ ಅವ್ರ ಅಪ್ಪನ ಕಾಲದಲ್ಲಿದ್ದಾಗಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ನೋಡಿದ್ರಲ್ವಾ, ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ. ಇನ್ನೂ ತುಂಬ ಜನ ಬರ್ತಾರೆ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ. ಅವಾಗಲೇ ತುಂಬ ಜನ ಬಂದಿದ್ರು. ನನಗೆ ಅವರು ಕಂಫರ್ಟಬಲ್ ಆಗಿ ಇರ್ತಾರೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಶೂಟ್ ಮಾಡಲಿಲ್ಲ. ನಾನು ಸ್ವಲ್ಪ ಜನ ಇದ್ದಾಗಲೇ ಶೂಟ್ ಮಾಡಿದೆ. ಸೊ ಈ ಥರನೇ ಪ್ರೋಸೆಸ್ ಇರುತ್ತೆ. 3 ದಿನವೂ ಬಂದು ಅರ್ಚನೆ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಇವಾಗ ಉಪ್ಪ ತೊಳ್ಕೊಂಡು ದೇವರಿಗೆ ಮಂಗಳಾರತಿ ಮಾಡಿ ದೃಷ್ಟಿ ತೆಗಿಬೇಕು. ನಾಳೆ ಗಣೇಶ ಹಬ್ಬ ಇದೆ. ನಾಳೆ ಗಣೇಶನ ಕೂರಿಸ್ತೀವಿ. ಮುಖ ಕೂಡ ಫುಲ್ ಅರ್ಶನ ಹಾಕ್ಬಿಟ್ಟಿದೆ. ನಮ್ಮಕ್ಕ ಅರ್ಶನ ಹಚ್ಬಿಟ್ಟು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಡೇ ಅಂತ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಆಗ್ತಿಲ್ಲ, ಬ್ಲಾಗ್ ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇವಾಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.